ಸೊ ಈಗ ನಾವು ಹಾರಿಬಾ ಇನ್ಸ್ಟ್ರೂಮೆಂಟ್ ಅಲ್ಲಿ ರಿಯೇಜೆಂಟ್ ಅನ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಮೇನ್ ಮೆನು ಅಲ್ಲಿ ಇರಬೇಕು. ಸೊ ಜ್ಞಾಪಕ ಇರಲಿ, ನಾವು ಯಾವಾಗಲೂ ಹಾರಿಬಾಗ್ ಇನ್ಸ್ಟ್ರೂಮೆಂಟ್ ರಿಯೇಜೆಂಟ್ ಚೇಂಜ್ ನ ನೈಟ್ ಟೈಮ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಶಟ್ ಡೌನ್ ಆಗಿ ಮತ್ತೆ ವಾಪಸ್ ನಾವು ಸ್ಟಾರ್ಟ್ ಕೊಟ್ಟಾಗ ಸ್ಟಾರ್ಟ್ ಅಪ್ ಕೊಡೋಕ್ಕಿಂತ ಮುಂಚೆ ನಾವು ಯಾವಾಗಲೂ ರಿಯೇಜೆಂಟ್ ಗಳನ್ನ ಚೇಂಜ್ ಮಾಡ್ತೀವಿ. ಸೊ ಆದಷ್ಟು ನಾವು ಆ ಟೈಮಲ್ಲೇ ಮಾಡ್ಲಿಕ್ಕೆ ನೋಡ್ತೀವಿ. ಬಟ್ ಅವಾಗ ಕೆಲವೊಂದು ಬಾರಿ ಮಧ್ಯಾಹ್ನದ ಹೊತ್ತು ಅಥವಾ ಲೇಟ್ ಈವ್ನಿಂಗ್ ಅಲ್ಲಿ ಕೂಡ ಕೆಲವೊಂದು ಬಾರಿ ರಿಯೇಜೆಂಟ್ ಅನ್ನ ಚೇಂಜ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಟೋಟಲಿ ಮಾಡ್ಲೇಬಾರ್ದಂತ ಏನಿಲ್ಲ. ಸೊ ಕೆಲವೊಂದು ಬಾರಿ ಆ ತರ ಕೂಡ ಬರುತ್ತೆ, ಅವಾಗ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಮೇನ್ ಮೆನು ಅಲ್ಲಿ ಮೇನ್ ಮೆನು ಅಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಅದು ಆಲ್ರೆಡಿ ರಿಯೇಜೆಂಟ್ ರೆಡ್ ಆಗಿದೆ. ಸೊ ಅದು ಕಮ್ಮಿ ಇದೆ, ಚೇಂಜ್ ಮಾಡಿ ಅಂತ ಅದು ಆಲ್ರೆಡಿ ಕೇಳ್ತಾ ಇದೆ. ಸೊ ಈ ರೆಡ್ ಲೈಟ್ ಆನ್ ಆಯ್ತು ಅಂದ ತಕ್ಷಣನೇ ಚೇಂಜ್ ಮಾಡ್ಲೇಬೇಕಂತಿಲ್ಲ. ಯಾವಾಗ ಇನ್ಸ್ಟ್ರೂಮೆಂಟ್ ಅಲ್ಲಿ ರೀಡಿಂಗ್ ಅಲ್ಲಿ ಎರರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಚೇಂಜ್ ಮಾಡ್ತೀವಿ. ಸೊ ಇದು ರಿಯೇಜೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ನೋಡಬಹುದು, ಸೊ ಡೈಲ್ಯೂಯೆಂಟ್ ಎಲ್ಲ ಫುಲ್ ಇದೆ, ಇವನ್ ಕ್ಲೀನರ್ ಕೂಡ ಸ್ವಲ್ಪ ಇದೆ, ತೊಂದರೆ ಇಲ್ಲ. ಸೊ ಬಟ್ ವೈಟ್ ಡಿಫ್ ಹಾರ್ಡ್ಲಿ 2 ml ಇದೆ. ಸೊ ನಾವು ಇವಾಗ ವೈಟ್ ಡಿಫ್ ಮೇಲೆ ಕ್ಲಿಕ್ ಮಾಡಿದ್ದೇವೆ. ಸೊ ವೈಟ್ ಡಿಫ್ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟ್ ಡಿಫ್ ನ ಡೀಟೇಲ್ಸ್ ಹೇಳ್ತಾ ಇದೆ. ಸೊ ಆಮೇಲೆ ನಾವು ಇದನ್ನ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಈ ಬಟನ್ ನ ಪ್ರೆಸ್ ಮಾಡಬೇಕು. ಸೊ ಈ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಅದು ಬಾರ್ ಕೋಡ್ ನ ಕೇಳುತ್ತೆ. ಸಿ ವೈಟ್ ಡಿಫ್ ಅಲ್ಲಿ ಯಾವಾಗಲೂ 2 ಬಾರ್ ಕೋಡ್ ಇರುತ್ತೆ. ವೈಟ್ ಡಿಫ್ ಮತ್ತೆ ಡೈಲ್ಯೂಯೆಂಟ್ ಎರಡಕ್ಕೂ 2 ಬಾರ್ ಕೋಡ್ ಇರುತ್ತೆ. ಕ್ಲೀನರಿಗೆ ಒಂದೇ ಬಾರ್ ಕೋಡ್ ಇರುತ್ತೆ. ಸೊ ಫಸ್ಟ್ ಈ ಬಾರ್ ಕೋಡ್ ಅನ್ನು ಫಸ್ಟ್ ಬಾರ್ ಕೋಡ್ ನ ರೀಡ್ ಮಾಡಬೇಕು. ಅಕಸ್ಮಾತ್ ನೀವೇನಾದ್ರು ಈ ಸೆಕೆಂಡ್ ಬಾರ್ ಕೋಡ್ ನ ರೀಡ್ ಮಾಡಿದ್ರೆ ಅದು ರಾಂಗ್, ಮತ್ತೆ ರೀಡ್ ಮಾಡಿ ಅಂತ ಹೇಳುತ್ತೆ. ಅವಾಗ ನೀವು ಇದನ್ನ ರೀಡ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಈಗ ರೈಟ್ ಸೈಡ್ ಇಂದ ಬಂದ್ರೆ ಈ ಥರ್ಡ್ ಇದೆಯಲ್ಲ, ಇದು ಯಾವಾಗ್ಲೂ ಆಲ್ಫಾಬೆಟ್, ಆಯ್ತಾ. ಇದು ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಬಹಳ ಬಾರಿ ಇಲ್ಲಿ ಐ ಅಂತ ಬಂದ್ಬಿಡುತ್ತೆ. ಸೊ ಅವಾಗ ಬಹಳ ಬಾರಿ ಅದನ್ನ 1 ಅಂತ ರೀಡ್ ಮಾಡ್ಬಿಡ್ತಾರೆ, ಆಯ್ತಾ. ಸೊ ನಾರ್ಮಲಿ ಇದನ್ನ ನಾವು ಬಾರ್ ಕೋಡ್ ಅಲ್ಲೇ ರೀಡ್ ಮಾಡ್ತೀವಿ. ಬಟ್ ಕೆಲವೊಂದು ಬಾರಿ ಅದು ಟ್ರಾನ್ಸ್ಪೋರ್ಟೇಷನ್ ಟೈಮ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಇಮೇಜ್ ಆಗಿದ್ರೆ ರೀಡಿಂಗ್ ಬರಲಿಲ್ಲ ಅಂದ್ರೆ ನಮಗೆ ಅದನ್ನ ಮ್ಯಾನ್ಯುಲಿ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅವಾಗ ನೀವು ಈ ಕೀಬೋರ್ಡ್ ಅನ್ನ ಓಪನ್ ಮಾಡ್ಕೊಂಡು ಮ್ಯಾನ್ಯುಲಿ ನೀವು ಆ ನಂಬರ್ ನ ಹೊಡಿಬೇಕಾಗುತ್ತೆ. ಆ ನಂಬರ್ ನ ಎಂಟ್ರಿ ಮಾಡಬೇಕಾದ್ರೆ ಆ ಥರ್ಡ್ ಡಿಜಿಟ್ ಆಲ್ಫಾಬೆಟ್, ಆ ವಿಷಯ ಮರಿಬಾರ್ದು. ಸೊ ಈಗ ನಾವು ಬಾರ್ ಕೋಡ್ ಅಲ್ಲಿ ಅದನ್ನ ರೀಡ್ ಮಾಡಿದ್ವಿ. ಸೊ ರೀಡ್ ಮಾಡಿದ ತಕ್ಷಣ ಇಲ್ಲಿ ನಂಬರ್ ಬಂತು. ಸೊ ನಾವು ಅದಕ್ಕೆ ಎಸ್ ಅಂತ ಹೇಳ್ತೇವೆ. ಅವಾಗ ಅದು ಐಡೆಂಟಿಫೈಯರ್ ನಂಬರ್ ಕೂಡ ಕೇಳುತ್ತೆ. ಇವಾಗ ಐಡೆಂಟಿಫೈಯರ್ ನಂಬರ್ನು ಬಾರ್ ಕೋಡ್ ಅಲ್ಲಿ ರೀಡ್ ಮಾಡಿದ್ವಿ, ಅದನ್ನು ಕೂಡ ನಾವು ಎಸ್ ಅಂತ ಕೊಟ್ವಿ. ಅದು ಕೊಟ್ಟ ತಕ್ಷಣನೇ ಎಲ್ಲ ಕರೆಕ್ಟ್ ಆಗಿ ಎಕ್ಸ್ಪೈರಿ ಎಲ್ಲ ಕರೆಕ್ಟ್ ಆಗಿದೆ ಅಂದ ತಕ್ಷಣ ಅದು ಫಿಲ್ ಆಗಿದೆ. ಸೊ 1000 ml ರೀಡಿಂಗ್ ಎಲ್ಲ ಬರ್ತಾ ಇದೆ. ಸೊ ಅದ್ರ ನಂತರ ನೀವು ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಅದು ಪ್ಲಗ್ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಬಾಟಲ್ ಇದು ಪೈಪ್ ಎಲ್ಲ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಇದನ್ನ ಅಟ್ಯಾಚ್ ಇದನ್ನ ಕೊಡೋಕ್ಕಿಂತ ಮುಂಚೆ ನೀವು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದನ್ನ ಕರೆಕ್ಟ್ ಆಗಿ ಮುಂಚೆನೆ ಹೇಳ್ದಂಗೆ ಇದು ಪೈಪು ಆಲ್ ದ ವೇ ಕೆಳಗಡೆ ತನಕನು ಹೋಗೋ ಹಾಗೆ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಅದನ್ನ ವ್ಯಾಲಿಡೇಟ್ ಮಾಡಬೇಕು. ಮಾಡಿದ ತಕ್ಷಣ ಇದು ವೈಟ್ ಡಿಫ್ ಪ್ರೈಮಿಗೆ ಹೋಗುತ್ತೆ. ಅಂದ್ರೆ ಆ ಪೈಪ್ ಅಲ್ಲಿರೋ ಏರನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಫ್ಲೂಯಿಡ್ ಎಂಟ್ರಿ ಆಗೋ ಹಂಗೆ ನೋಡ್ಕೊಳ್ಳುತ್ತೆ. ಸೊ ಅವಾಗ ಅದು ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ದಟ್ ಡಸಂಟ್ ಮ್ಯಾಟರ್, ಆಯ್ತಾ. ಸೊ ಒಂದ್ಸತಿ ಅದೆಲ್ಲ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅವಾಗ ಅದು ಸ್ಟಾರ್ಟ್ ಅಪ್ ಕೇಳುತ್ತೆ. ಸೊ ಅದು ಸ್ಟಾರ್ಟ್ ಅಪ್ ಕೇಳ್ತಿದ್ದಂಗೆ ನಾವು ವಾಪಸ್ ಸ್ಟಾರ್ಟ್ ಅಪ್ ಕೊಡಬೇಕು. ಸೊ ಸ್ಟಾರ್ಟ್ ಅಪ್ ಕೊಟ್ಟಾದ ತಕ್ಷಣ ಗೊತ್ತಲ್ಲ, ಸೇಮ್ ರೂಲ್ಸ್. ಸೊ ನೀವು ವಾಪಸ್ ಲಾಗ್ಸಿಗೆ ಹೋಗಿ ಸ್ಟಾರ್ಟ್ ಅಪ್ ಲಾಗ್ ಕರೆಕ್ಟ್ ಆಗಿದೆಯಾ, ಬ್ಲಾಂಕ್ಸ್ ಎಲ್ಲ ಲಾಗ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಸೊ ಈ ರೀತಿ ನಾವು ರಿಯೇಜೆಂಟ್ ಅನ್ನ ಚೇಂಜ್ ಮಾಡಬಹುದು. ಅದೇ ರೀತಿ ಡೈಲ್ಯೂಯೆಂಟ್ ಕೂಡ ಹಾಗೇನೆ. ಸೊ ಡೈಲ್ಯೂಯೆಂಟ್ ಅಲ್ಲೂ 2 ಬಾರ್ ಕೋಡ್ ಇರುತ್ತೆ. ಸೊ 2 ಬಾರ್ ಕೋಡ್ ರೀಡ್ ಮಾಡಿ ಅದಾದ್ಮೇಲೂ ಕೂಡ ಅದು ಸ್ಟಾರ್ಟ್ಅಪ್ ನ ಕೇಳುತ್ತೆ. ಆದ್ರೆ ಇದು ಕ್ಲೀನರ್ ABX ಕ್ಲೀನರಿಗೆ ಮಾತ್ರ ಒಂದೇ ಬಾರ್ ಕೋಡ್ ಇರುತ್ತೆ. ಅದು ರೀಡ್ ಆದ ತಕ್ಷಣ ಅದು ಸುಮ್ಮನೆ ಆಗ್ಬಿಡುತ್ತೆ, ಮತ್ತೆ ಅದು ಸ್ಟಾರ್ಟ್ಅಪ್ ಗಿಟಪ್ ಎಲ್ಲ ಕೇಳೋದಿಲ್ಲ. ಓಕೆ, ಥ್ಯಾಂಕ್ ಯು.